ಹಾಯ್ ಹಲೋ ನಮಸ್ಕಾರ. ನಿನ್ನೆ ಎಲ್ಲ ಎಂಗೇಜ್ಮೆಂಟು, ಬಳೆ ಶಾಸ್ತ್ರ, ಅರ್ಶಿನ ಶಾಸ್ತ್ರ, ಟೋಟಲಿ ನಿನ್ನೆ ಎಲ್ಲ ಫಂಕ್ಷನ್ಸು ನೋಡಿರಿ. ಇವತ್ತು ಮ್ಯಾರೇಜಿಂದು ಆದಷ್ಟು ಟ್ರೈ ಮಾಡ್ತೀನಿ ರೀ ಸ್ವಲ್ಪ ಕ್ಯಾಪ್ಚರ್ ಮಾಡೋಕೆ. ಈಗ ಸುರ್ಗಿ ಆಗತೈತಿ. ಇವರು ಇಬ್ಬರು ಫ್ರೆಂಡ್ಸ್ ಏನೋ ಎಷ್ಟು ಕ್ಯೂಟ್ ಕುಂತಾರೆ ನೋಡ್ರಿ. ಹಾಯ್ ಹಾಯ್. ಸಿರಿ ಬಿಸ್ಕಿಟ್ ತಿನ್ನೋದ್ರಾಗ ಬ್ಯುಸಿ ಅದಾಳ. ಎಲ್ಲರೂ ಸೂರ್ಗಿ ನೋಡ್ಕೊಂತ ಕುತ್ಕೊಂಡಾರ್ರಿ. ಸೂರ್ಗಿ ಎಲ್ಲ ಆದಮೇಲೆ ಮದುಮಗನ್ನ ದೇವಸ್ಥಾನಕ್ಕೆ ಕರ್ಕೊಂಡು ಬಂದ್ರಿ. ದೇವಸ್ಥಾನದಿಂದ ಸೋದರ ಮಾವ ಅಥವಾ ಮಾವ ಆಗೋರೆಲ್ಲ ಅವ್ರ ಹೆಗಲ ಮೇಲೆ ಕೂರಿಸ್ಕೊಂಡು ಮನೆಗೆ ಕರ್ಕೊಂಡು ಬರ್ತಾರೆ. ಕೆಲವೊಬ್ಬೊಬ್ಬರು ಭಾಳ ವೇಟ್ ಇರ್ತಾರೆ, ಅಂದರೂ ಅವ್ರನ್ನ ಕುಂದಿರ್ಸ್ಕೊಂಡು ಕರ್ಕೊಂಡು ಬರಲೇಬೇಕಾಕತಿ. ನಾವು ಐದುಗಿತ್ತೆರಾಗಿರೋ ಕಾರಣ ನಾವೆಲ್ಲ ಫಂಕ್ಷನ್ಸ್ಗೂ ಅಟೆಂಡ್ ಆಗಿರಲೇಬೇಕು. ನಾ ಈ ಮ್ಯಾರೇಜಿಂದಾಗಲಿ ನಿನ್ನೆ ಹಾಕಿರೋ ಎಂಗೇಜ್ಮೆಂಟ್ ಫಂಕ್ಷನ್ಸು ಅವು ಯಾವುದೇ ವಿಡಿಯೋಸ್ ಆಗಲಿ ನಾನು ಯಾವ ವಿಡಿಯೋನೂ ಮಾಡಿಲ್ಲ ರೀ. ಎಲ್ಲನೂ ನಮ್ಮ ಹಸ್ಬೆಂಡಾಗ ಕ್ಯಾಪ್ಚರ್ ಮಾಡ್ಯಾರ. ಅವ್ರಿಗೆ ಮುಜುಗರ ಆದ್ರೂ ನನಗೋಸ್ಕರ ಎಲ್ಲ ಕಡೆಗೂ ಎದುರಿಗೆ ನಿಂತ್ಕೊಂಡು ವಿಡಿಯೋಸ್ ಕ್ಯಾಪ್ಚರ್ ಮಾಡ್ಯಾರ. ಅದೇ ಭಾಳ ಖುಷಿ ಆಯ್ತು ನನಗೆ. ಇಲ್ಲೊಬ್ಬರು ಮಹಾರಾಣಿ ಕೂತ್ಕೊಂಡಾಳ ನೋಡ್ರಿ, ಆರಾಮ್ಸೆ ಕೂತ್ಕೊಂಡ್ಬಿಟ್ಟಾರ. ಇವ್ರು ಯಾರು ಅಂತೇಳಿ ಕಮೆಂಟ್ ಮಾಡಿರಿ. ಮದುಮಗಳು ರೆಡಿಯಾಗಿ ಬಂದು ಈಗ ಒಳಗಿನ ಅಕ್ಷತೆ ಕಾಳಾಗ್ತಾವೆ. ಇಲ್ಲೆಲ್ಲ ಜೀರಿಗೆ ಬೆಲ್ಲ ಇರ್ತಕ್ಕಂಥ ಜೀರಿಗೆ ಬೆಲ್ಲ ಒಂದೊಂದು ಬಿಟ್ಟದು ಜೀರಿಗೆ ಬೆಲ್ಲ ಹಾಕಿ ಮಾಡಿರುತ್ತೆ. ಹಾಗೆ ಜೀರಿಗೆ ಬೆಲ್ಲ ಯಾವ ರೀತಿ ಒಂದೊಂದು ಬಿಟ್ಟದು ಸಂಸಾರಕ್ಕೆ ಕಟ್ಟಿರಬೇಕಾಗತ್ತೆ.
ಈಗ ಸಪ್ತಪದಿ ಶಾಸ್ತ್ರ ನಡೆಯತ್ತದ್ರಿ. ಸಪ್ತಪದಿ ಅಂದರೆ ವಿವಾಹ ಸಮಯದೊಳಗೆ ಪತಿಯು ದೇವರ ಸಾಕ್ಷಿಯಾಗಿ 7 ಹೆಜ್ಜೆನ ಹಾಕೋದಕ್ಕೆ ಸಪ್ತಪದಿ ಅಂತಾರೆ. ಒಂದೊಂದು ಹೆಜ್ಜೆಗೂ ಒಂದೊಂದು ಮೀನಿಂಗ್ ಇರ್ತೈತಿ. ಆ ಮೀನಿಂಗ್ಸ್ ನಾನು ತಿಳ್ಕೊಂಡಿರೋ ಪ್ರಕಾರ ಏನೇನು ಅನ್ನೋದನ್ನು ಸ್ವಲ್ಪ ಹೇಳ್ಕೊತ ಹೋಗ್ತೇನೆ ರೀ. ಅದೇ ಥರ ಈಗ ಮೊದಲನೇ ಹೆಜ್ಜೆ ಅನ್ನ ಆಹಾರ ಅಂದ್ರೆ ಅನ್ನ ಆಹಾರಗಳ ಸಲುವಾಗಿ, ಇಚ್ಛಾಶಕ್ತಿಗಳ ಸಲುವಾಗಿ ಮೊದಲನೇ ಹೆಜ್ಜೆ ಇಡೋದು. ಅದೇ ಥರ ಈಗ 2ನೇ ಹೆಜ್ಜೆ ನನಗೆ ಬಲಪ್ರಾಪ್ತಿಯಾಗಿ 2ನೇ ಹೆಜ್ಜೆ ಇಡು ಎಂದು ಪತಿಯು ಪತ್ನಿಗೆ ಹೇಳುವುದು. ಅದೇ ಥರ 3ನೇ ಹೆಜ್ಜೆ ನಮ್ಮ ಧನವನ್ನು ಪೋಷಿಸಲು 3ನೇ ಹೆಜ್ಜೆ ಇಡು ಎಂದು ಹೇಳುವುದು. ಅದೇ ಥರ ಸಪ್ತಪದಿಯ 4ನೇ ಹೆಜ್ಜೆ ನನಗೆ ಸುಖ ಸಂತೋಷವನ್ನು ನೀಡುವುದಕ್ಕೆ 4ನೇ ಹೆಜ್ಜೆ ಇಡು ಎಂದು ಹೇಳುವುದು. ಅದೇ ತರಹ ಸಂತಾನ ಪ್ರಾಪ್ತಿಯಾಗಲಿ ಎಂದು 5ನೇ ಹೆಜ್ಜೆ ಇಡುವುದು. ಈಗ 6ನೇ ಹೆಜ್ಜೆ ನಮ್ಮೊಡನೆ ವಸಂತಾದಿ ಋತುಗಳು ಭೋಗಗಳನ್ನು ಅನುಭವಿಸುವುದಕ್ಕಾಗಿ 6ನೇ ಹೆಜ್ಜೆ ಇಡು ಎಂದು ಹೇಳುವುದು. ಕೊನೆಯದಾಗಿ ನನಗೆ ಸರಿ ಸಮಾನಸ್ಕಳಾಗಿ ಸುಖಿಯಾಗಿರಲು 7ನೇ ಹೆಜ್ಜೆ ಇಡು ಎಂದು ಹೇಳುವುದು. 7 ಹೆಜ್ಜೆಗಳ ದಾಂಪತ್ಯ ಜೀವನದ ಬಗ್ಗೆ ತಿಳ್ಕೊಂಡಾಯ್ತ್ರಿ. ಇವರಿಬ್ರು 100 ಕಾಲ ಸುಖವಾಗಿ ಬಾಳಿ ಅನ್ನೋದ ನಮ್ಮೆಲ್ಲರ ಆಶೆ. ಈ ಕಡೆ ಮಾಡ್ರಿ, ಮೇಲೆ ಆರತಿ ಮೇಲೆ ಹಂಗೆ ಮಾಡ್ರಿ. ಬೆಳಗ್ರಿ ಹಂಗೆ ಬೆಳಗ್ರಿ ಅಷ್ಟೇ. ಕಂಡಿದ್ದಿಲ್ಲ ಅದು ಈಗ ಕಾಣ್ತಲ್ರಿ ಸರ್, ಅಷ್ಟೇ ಅಲ್ಲ ಮತ್ತೆ ಜರ ಹಿಂದಿದ್ದ ಸರಿ ಸ್ವಲ್ಪ ಸ್ಮೈಲ್ ಇರಲಿ ಮಂತೇಶ್, ಸ್ಮೈಲ್ ಇಲ್ಲಿ ನೋಡಿ, ಈ ಕಡೆ ಸ್ಮೈಲ್ ಎಷ್ಟೇ ಇರಲಿ. ಅಷ್ಟೇ ಇರಲಿ ಮತ್ತೆ ಸ್ವಲ್ಪ ಅದ ಬುಟ್ಟಾಗ ಬಿಡ್ರಿ, ಹಂಗ ಬುಟ್ಟಾಗ ಬಿಡ್ರಿ ಕರ. ಹಾಂ ನೀರು ಚೆಲ್ಲಿ ಕೊಡ್ರಿ, ಅವನ್ನ ಗಿಡಕ್ಕೆ ಹಾಕಿ ಕೊಡ್ರಿ, ಗಿಡಕ್ಕೆ.
ಲಗೋ ಒಳಗೆ ಹೋಗ್ರಿ. ಸ್ವಲ್ಪ ಹಿಡ್ಕರಿ ಕವಚಿಗೆ ತೆಗಿದ್ದೆ ಅಣ್ಣರ್ ನೋಡ್ಕರೆ ಎಲ್ಲಿ ಹೋದ್ರ ಅದಿರಲ್ರಿ ಮತ್ತೆ ದೂರ ನಿಂತಿರಲ್ರಿ ಬರ್ರಿ. ನಮಸ್ಕಾರ ಎಲ್ಲರಿಗೂ. ನೆಕ್ಸ್ಟ್ ಡೇ ಸ್ಟಾರ್ಟ್ ಆಯ್ತು ರೀ ಬ್ಲಾಗ್. ಮ್ಯಾರೇಜ್ ದಿನಾನ ಸ್ವಲ್ಪ ರಶ್ ಇರೋದಕ್ಕೆ ಆಮೇಲೆ ಎಲ್ಲ ಬಿಜಿ ಅನ್ನೋದು ಕಾರಣ ಅಷ್ಟೊಂದು ವಿಡಿಯೋಸ್ ಮಾಡೋಕ್ಕಾಗಲಿಲ್ಲ. ಆದಷ್ಟು ಟ್ರೈ ಮಾಡೀವಿ. ನೆಕ್ಸ್ಟ್ ಡೇ ಮದುಮಕ್ಕಳು ಎಲ್ಲರೂ ಊರಿಗೆ ಬಂದರು. ಊರಿಗೆ ಬಂದು ಅವ್ರದ್ದು ನೀರು ಮುಗಿಸ್ಕೊಂಡು ಮತ್ತೆ ಹೋಗ್ತಾರೆ ಅವ್ರ ದೇವರಿಗೆ. ನಮ್ಮ ತಂಗಿ ಪಾದ ಪೂಜೆ ಮಾಡತ್ತಿದ್ಲು. ಎತ್ತಿ ಹಿಡ್ಕೊಂಡ್ಬಿಡು. ಐ ಹೋಪ್ ಮ್ಯಾರೇಜ್ ವಿಡಿಯೋಸ್ ಎಲ್ಲ ನೀವು ನೋಡಿದ್ರಿ ಅಂದ್ಕೊತೀನಿ. ನಿಮ್ಗೆ ಇಷ್ಟ ಆಯ್ತು ಅಂದ್ಕೊತೀನಿ. ನಾ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ರೀ. ಈ ಬ್ಲಾಗ್ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡ್ರಿ. ಫಸ್ಟಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಆಮೇಲೆ ವಿಡಿಯೋಸ್ ನೋಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.